ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ಗೆ ಸ್ವಾಗತ. ಸಿನಿಮಾ ರಂಗ ಅಂದ ಮೇಲೆ ಅಲ್ಲಿ ಬಣ್ಣಗಳಷ್ಟೇ ಅಲ್ಲ, ಅಷ್ಟೇ ಗಾಢವಾದ ವಿವಾದಗಳು ಇರುತ್ತವೆ. ಸಂಸಾರ ಅಂದ ಮೇಲೆ ಜಗಳ, ಪ್ರೀತಿ, ರೊಮ್ಯಾನ್ಸ್ ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಆದರೆ ಈ ವೈಯಕ್ತಿಕ ವಿಚಾರಗಳು ಯಾವಾಗ ನಾಲ್ಕು ಗೋಡೆಗಳಿಂದ ಹೊರಬಂದು ಸಾರ್ವಜನಿಕರ ಚರ್ಚೆಯ ಆಹಾರವಾಗುತ್ತವೋ ಆಗ ಅದು ದೊಡ್ಡ ರಂಪಾರಾಮಾಯಣಕ್ಕೆ ನಾಂದಿ ಹಾಡುತ್ತದೆ. ಇವತ್ತು ಇಡೀ ಸೌತ್ ಇಂಡಸ್ಟ್ರಿಯಲ್ಲಿ ಸದ್ದು ಮಾಡುತ್ತಿರುವುದು ದಳಪತಿ ವಿಜಯ್ ಮತ್ತು ನಟಿ ತ್ರಿಷಾ ಕೃಷ್ಣನ್ ಅವರ ಸಂಬಂಧದ ಬಗ್ಗೆ. ವಿಜಯ್ ಅವರ ರಾಜಕೀಯ ನಡೆ ಮತ್ತು ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಸಾವಿರಾರು ಅಂತೆಕಂತೆಗಳು ಹರಿದಾಡುತ್ತಿವೆ. ಈ ಮಧ್ಯೆ ತ್ರಿಷಾ ಅವರ ಹಳೆಯ ಎಂಗೇಜ್ಮೆಂಟ್ ಮುರಿದು ಬಿದ್ದಿದ್ದೇಕೆ? ವಿಜಯ್ ಪತ್ನಿ ಸಂಗೀತಾ ಮತ್ತು ತ್ರಿಷಾ ನಡುವೆ ನಡೆಯುತ್ತಿರುವುದೇನು? ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ಈ ಸುದೀರ್ಘ ವಿಡಿಯೋದಲ್ಲಿ ದ ನ್ಯೂಸ್ ವೇರ್ ಉತ್ತರ ಕೊಡಲಿದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ತಮಿಳು ಚಿತ್ರರಂಗದ ದಳಪತಿ ವಿಜಯ್ ಈಗಾಗಲೇ ತಮಿಳಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷ ಸ್ಥಾಪಿಸಿ ರಾಜಕೀಯ ರಂಗಕ್ಕೆ ಧುಮುಕಿದ್ದಾರೆ. ಕೇವಲ ಪಕ್ಷ ಕಟ್ಟುವುದಷ್ಟೇ ಅಲ್ಲ, ತಮಿಳುನಾಡಿನ ಎಲ್ಲಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಅಧಿಕಾರ ಹಿಡಿಯುವ ಕನಸು ಕಾಣುತ್ತಿದ್ದಾರೆ. ವಿಜಯ್ ಅವರ ಈ ರಾಜಕೀಯ ಪಯಣದಲ್ಲಿ ನಟಿ ತ್ರಿಷಾ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ಕೇಳಿಬರುತ್ತಿದೆ. ಇತಿಹಾಸವನ್ನು ಒಮ್ಮೆ ಮೆಲುಕು ಹಾಕಿದರೆ, ಹಿಂದೆ ಎಂಜಿಆರ್ ಅವರ ಜೊತೆ ನಟಿ ಜಯಲಲಿತಾ ಅವರು ರಾಜಕೀಯಕ್ಕೆ ಬಂದು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇತಿಹಾಸ ಸೃಷ್ಟಿಸಿದ್ದರು. ಈಗ ಅದೇ ಹಾದಿಯಲ್ಲಿ ವಿಜಯ್ ಮತ್ತು ತ್ರಿಷಾ ಸಾಗುತ್ತಿದ್ದಾರಾ ಎಂಬ ಸಂಶಯ ಎಲ್ಲರನ್ನೂ ಕಾಡುತ್ತಿದೆ. ಈಗಾಗಲೇ ವಿಜಯ್ ಅವರ ಸಾಂಸಾರಿಕ ಜೀವನದಲ್ಲಿ ಬಿರುಕು ಬಿಟ್ಟಿದೆ. ಪತ್ನಿ ಸಂಗೀತಾ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಎಂಬ ವರದಿಗಳ ನಡುವೆ ತ್ರಿಷಾ ಮತ್ತು ವಿಜಯ್ ಪದೇ ಪದೇ ಒಟ್ಟಾಗಿ ಕಾಣಿಸಿಕೊಳ್ಳುತ್ತಿರುವುದು ಈ ಅನುಮಾನಕ್ಕೆ ಪುಷ್ಟಿ ನೀಡುತ್ತಿದೆ. ವೀಕ್ಷಕರೇ, ಇಲ್ಲಿ ಅತ್ಯಂತ ಕುತೂಹಲಕಾರಿ ವಿಷಯವೊಂದಿದೆ. ಸುಮಾರು 15 ವರ್ಷಗಳ ಹಿಂದೆ ತ್ರಿಷಾ ಅವರು ಒಂದು ಸಂದರ್ಶನದಲ್ಲಿ ಮಾತನಾಡುತ್ತಾ, ನನಗೆ ರಾಜಕೀಯದ ಮೇಲೆ ಆಸೆಯಿದೆ, ನಟಿಯಾಗಿ ಎಲ್ಲವನ್ನೂ ಸಾಧಿಸಿದ್ದೇನೆ, ಇನ್ನು 15 ವರ್ಷಗಳ ನಂತರ ನಾನು ತಮಿಳುನಾಡಿನ ಸಿಎಂ ಆಗಿರುತ್ತೇನೆ ಎಂದು ಹೇಳಿದ್ದರು. ಅಂದು ಅವರು ತಮಾಷೆಯಾಗಿ ಹೇಳಿದ ಮಾತುಗಳು ಇಂದು ನಿಜವಾಗುವ ಲಕ್ಷಣಗಳು ಕಾಣುತ್ತಿವೆ. ವಿಜಯ್ ಅವರ ಪಕ್ಷದ ಮಹಿಳಾ ಘಟಕದ ಜವಾಬ್ದಾರಿಯನ್ನು ತ್ರಿಷಾ ಅವರೇ ವಹಿಸಿಕೊಳ್ಳಲಿದ್ದಾರೆ ಎನ್ನಲಾಗುತ್ತಿದೆ. ಇದು ಕೇವಲ ರಾಜಕೀಯ ಸಂಬಂಧವೋ ಅಥವಾ ಇಬ್ಬರ ನಡುವೆ ಅದಕ್ಕೂ ಮೀರಿದ ಆತ್ಮೀಯತೆ ಇದೆಯೋ ಎಂಬುದು ಸದ್ಯದ ಬಿಗ್ ಡಿಬೇಟ್. ದ ನ್ಯೂಸ್ ವೇರ್ಗೆ ಸಿಕ್ಕ ಮಾಹಿತಿಯೇ ಬೇರೆ. ಇತ್ತೀಚೆಗೆ ತಮಿಳಿನ ಖ್ಯಾತ ನಟ ಮತ್ತು ನಿರ್ದೇಶಕ ಪಾರ್ಥಿಬನ್ ಅವರು ತ್ರಿಷಾ ಬಗ್ಗೆ ವಿವಾದಾತ್ಮಕ ಹೇಳಿಕೆಯೊಂದನ್ನು ನೀಡಿದ್ದರು. ತ್ರಿಷಾರನ್ನು ಮನೆಯಲ್ಲಿ ಕೂಡಿ ಹಾಕಬೇಕು, ಅವರು ಹೊರಗೆ ಬರುವುದು ಬೇಡ ಎಂಬ ಅರ್ಥದಲ್ಲಿ ವ್ಯಂಗ್ಯವಾಡಿದ್ದರು. ಈ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಕಿಚ್ಚು ಹಚ್ಚಿತ್ತು. ಸಾಮಾನ್ಯವಾಗಿ ಇಂತಹ ಟೀಕೆಗಳಿಗೆ ನಟಿಯರು ಮೌನಕ್ಕೆ ಶರಣಾಗುತ್ತಾರೆ. ಆದರೆ ತ್ರಿಷಾ ಮಾತ್ರ ಯಾವುದಕ್ಕೂ ಕ್ಯಾರೆ ಎನ್ನದೆ ಪಾರ್ಥಿಬನ್ ಅವರಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ತಿರುಗೇಟು ಕೊಟ್ಟಿದ್ದಾರೆ. ಈ ಸೈಬರ್ ದಾಳಿ ಮತ್ತು ಟೀಕೆಗಳ ನಡುವೆಯೂ ತ್ರಿಷಾ ಧೈರ್ಯವಾಗಿ ನಿಂತಿರುವುದು ಅವರ ಅಭಿಮಾನಿಗಳಿಗೆ ಹೆಮ್ಮೆ ತಂದಿದೆ. ಆದರೆ ಈ ವಿವಾದದ ಬೆನ್ನಲ್ಲೇ ವಿಜಯ್ ಮತ್ತು ತ್ರಿಷಾ ಮದುವೆಯಾಗಲಿದ್ದಾರೆ ಎಂಬ ಗಾಳಿ ಸುದ್ದಿ ಹಬ್ಬಲು ಶುರುವಾಯಿತು. ಈಗ ತ್ರಿಷಾ ಅವರಿಗೆ 42 ವರ್ಷ ವಯಸ್ಸು, ಆದರೆ ಅವರು ಇಂದಿಗೂ ಮದುವೆಯಾಗಿಲ್ಲ. ಎಲ್ಲವೂ ಅಂದುಕೊಂಡಂತೆ ನಡೆದಿದ್ದರೆ 10 ವರ್ಷಗಳ ಹಿಂದೆಯೇ ತ್ರಿಷಾ ಸಂಸಾರಸ್ಥೆಯಾಗುತ್ತಿದ್ದರು. 2015ರಲ್ಲಿ ಉದ್ಯಮಿ ವರುಣ್ ಮನಿಯನ್ ಜೊತೆ ತ್ರಿಷಾ ಅವರ ನಿಶ್ಚಿತಾರ್ಥ ಅತ್ಯಂತ ಅದ್ಧೂರಿಯಾಗಿ ನಡೆದಿತ್ತು. ಫೋಟೋಗಳು ವೈರಲ್ ಆಗಿದ್ದವು. ಆದರೆ ಕೆಲವೇ ತಿಂಗಳಲ್ಲಿ ಆ ಸಂಬಂಧ ಮುರಿದುಬಿತ್ತು. ಯಾಕೆ ಗೊತ್ತಾ? ವರುಣ್ ಕುಟುಂಬ ದೊಡ್ಡ ಉದ್ಯಮಿಗಳ ಹಿನ್ನೆಲೆ ಹೊಂದಿತ್ತು. ಅವರಿಗೆ ತಮ್ಮ ಸೊಸೆ ಸಿನಿಮಾದಲ್ಲಿ ನಟಿಸುವುದು ಇಷ್ಟವಿರಲಿಲ್ಲವಂತೆ. ಮದುವೆಯ ನಂತರ ನಟನೆಗೆ ಬ್ರೇಕ್ ಹಾಕಬೇಕು ಎಂದು ಅವರು ಷರತ್ತು ವಿಧಿಸಿದ್ದರು. ಆದರೆ ತ್ರಿಷಾ ತನ್ನ ಸ್ವಾವಲಂಬನೆ ಮತ್ತು ವೃತ್ತಿಜೀವನಕ್ಕಾಗಿ ಆ ಕೋಟ್ಯಾಂತರ ರೂಪಾಯಿ ಆಸ್ತಿಯ ಸಂಬಂಧವನ್ನೇ ಬೇಡವೆಂದು ಹೊರಬಂದಿದ್ದರು. ಅಂದು ಮದುವೆಗಿಂತ ಸಿನಿಮಾವೇ ಮುಖ್ಯ ಎಂದಿದ್ದ ತ್ರಿಷಾ ಇಂದು ವಿಜಯ್ ಅವರಿಗಾಗಿ ಹೊಸ ನಿರ್ಧಾರ ತೆಗೆದುಕೊಳ್ಳುತ್ತಾರಾ? ದಳಪತಿ ವಿಜಯ್ ಮತ್ತು ತ್ರಿಷಾ ಅವರ ಈ ಕಥೆ ಎಲ್ಲಿಗೆ ಬಂದು ನಿಲ್ಲುತ್ತದೋ ಕಾದು ನೋಡಬೇಕು. ರಾಜಕೀಯದ ಚದುರಂಗದಾಟದಲ್ಲಿ ಈ ಜೋಡಿ ಯಾವ ದಾಳ ಉರುಳಿಸಲಿದೆ ಎಂಬುದು ಕುತೂಹಲ ಮೂಡಿಸಿದೆ. ವೀಕ್ಷಕರೇ, ನಿಮಗೆ ಏನನಿಸುತ್ತದೆ? ವಿಜಯ್ ಮತ್ತು ತ್ರಿಷಾ ರಿಯಲ್ ಲೈಫ್ನಲ್ಲೂ ಒಂದಾಗಬೇಕಾ? ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ 10 ಹಲವು ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ದ ನ್ಯೂಸ್ ವೇರ್. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಮರೆಯದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.